ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದ ಸುತ್ತಮುತ್ತ ಹೂತಿರುವ ಹೆಣಗಳು ಅದೆಷ್ಟೋ, ಅದೆಲ್ಲವನ್ನು ಮಾಡಿದ್ದು ನಾನೇ ಅಂತ ಅನಾಮಿಕ ವ್ಯಕ್ತಿ ಬಂದ. ಧೈರ್ಯವಾಗಿ ಮುಂದೆ ಬಂದಿದ್ದಕ್ಕಾಗಿ ಭೀಮಾ ಅಂತ ಹೆಸರಿಟ್ಟರು. ಕೆಲವರು ಬುರುಡೆ ಅಂತ ಕರೆದ್ರು ಮತ್ತು ಕೆಲವರು ಏಜೆಂಟ್ ಅಂದರು. ಅದ್ಯಾವುದಕ್ಕೂ ಕೇರೆ ಮಾಡದೆ SIT ಅಧಿಕಾರಿಗಳಿಗೆ ವಿಚಾರಣೆಯಲ್ಲಿ ಸರಿಯಾದ ಬೆಂಬಲವನ್ನು ನೀಡಿದ. 17 ಗುಂಡಿಗಳನ್ನಾಗಿಸಿದ. ಆದರೆ 6 ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಯ ಅವಶೇಷಗಳು ಸಿಕ್ಕಿದ್ವು ಅಂತ ಹೇಳ್ತಿದ್ದಾರೆ. ಆದರೆ SIT ದಾಖಲೆಯಲ್ಲಿ ಅದೆಷ್ಟು ಸಿಕ್ಕಿದೆಯೋ ಏನೋ ಅವರೇ ಹೇಳಿಕೆ ನೀಡಬೇಕಷ್ಟೆ. ಇದೀಗ ದಿಕ್ಕು ತಪ್ಪಿಸಲು ದಿನೇ ದಿನೇ ಪ್ರಕರಣದ ತೀವ್ರತೆಯೇ ಬದಲಾಗಿದೆ. ಕೇವಲ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವ ಕೊಲೆ, ಅತ್ಯಾಚಾರ, ಶವಹುತ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅನ್ನೋ ಆಶಯದಲ್ಲಿ ಶುರುವಾದ ಕಿಚ್ಚು ಈಗ ನೀನಾ ನಾನಾ ಅನ್ನೋ ದ್ವೇಷ ಉಗುಳುವ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದೆ. ರಾಜಕಾರಣಿಗಳೇ ಸಂಸತ್ನಲ್ಲಿ 3 ಬಿಟ್ಟು ಈ ವಿಚಾರದ ಬಗ್ಗೆ ಬೇಕೆನಿಸಿದಂತೆ ಹೌಹಾರ್ತಿದ್ದಾರೆ. ನಿಜಕ್ಕೂ ಸಾಮಾನ್ಯ ಮನುಷ್ಯರಿಗೆ ಕಣ್ಣೆದುರೇ ಸಿನಿಮಾ ನಡೆದಂತೆ ಭಾಸವಾಗ್ತಿದೆ. ಕ್ಷಣ ಕ್ಷಣಕ್ಕೂ ತಿರುವು, ಪ್ರತಿದಿನವೂ ಪ್ರತಿಭಟನೆ, ಹೋರಾಟ, ಹೀಗೆ ಧರ್ಮಸ್ಥಳದ ಕಿಚ್ಚು ಎಲ್ಲೆಂದರಲ್ಲಿ ದಹಿಸೋಕೆ ಶುರುವಾಗಿದೆ. ಎಲ್ಲದಕ್ಕೂ ಮೂಲ ಕಾರಣವೇ ಆ ಅನಾಮಿಕ ವ್ಯಕ್ತಿ ಅನ್ನೋದು ಇದೀಗ ಎಲ್ಲೆಡೆಯೂ ಎದ್ದಿರುವ ಅಪಸ್ವರ. ಮೊದಲೇ ಅನಾಮಿಕ ವ್ಯಕ್ತಿಯ ಪೂರ್ವಾಪರ ಏನು ಎತ್ತ ಅನ್ನೋದನ್ನ ತಡಕಾಡೋಕೆ ಶುರು ಮಾಡಿದ್ದವರು ಅವನು ಮುಸ್ಲಿಂ, ಅವನು ಕ್ರೈಸ್ತ ಎಂಬೆಲ್ಲ ವದಂತಿಗಳನ್ನ ಹರಡಿದ್ರು. ಆದರೆ ಇದೀಗ ಆತನ ಹುಟ್ಟೂರಲ್ಲೇ ಕ್ರಾಸ್ ಚೆಕ್ ಮಾಡೋಕೆ ಮುಂದಾಗಿದ್ದಾರೆ ಮಾಧ್ಯಮದವರು. ಅಷ್ಟಕ್ಕೂ ಭೀಮನ ಬಗ್ಗೆ ಊರಿನವರು ಏನಂತಾರೆ ಗೊತ್ತಾ ಸ್ನೇಹಿತರೆ? ಒಟ್ನಲ್ಲಿ ಸ್ಯಾಟಲೈಟ್ ಚಾನೆಲ್ನವರ ಉದ್ದೇಶ ಒಂದೇ, ಈ ಕೇಸನ್ನ ಹಳ್ಳ ಹಿಡಿಸಿ ಧರ್ಮಸ್ಥಳದಲ್ಲಿ ಆಗಿರುವ ಅನಾಚಾರ, ಅತ್ಯಾಚಾರ, ಕೊಲೆ, ಸುಲಿಗೆ, ದಬ್ಬಾಳಿಕೆ ಎಲ್ಲವೂ ಸುಳ್ಳು ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನೋದಷ್ಟೇ ಅವರ ಗುರಿಯಂತೆ ಕಾಣಿಸ್ತಿದೆ. ಹಾಗಾಗಿ ಹೇಗೋ ಹುಡುಕಾಡಿಕೊಂಡು ಆತನ ಊರಿಗೂ ಲಗ್ಗೆ ಇಟ್ಟಿದ್ದಾರೆ. ಭೀಮನ ಕುರಿತಾಗಿ ಆತನ ವ್ಯಕ್ತಿತ್ವ, ಆತನ ಹಿನ್ನೆಲೆ ಎಲ್ಲವನ್ನು ಕೆದಕೋಕೆ ಶುರು ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಮೂಲತಃ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಂತೆ. 1ನೇ ತರಗತಿಯಿಂದ 3ನೇ ತರಗತಿವರೆಗೆ ಇದೇ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡಿಕೊಂಡಿದ್ದನಂತೆ. ಈತನ ತಂದೆ ತಾಯಿಗೂ ಒಳ್ಳೆ ಹೆಸರಿದೆಯಂತೆ. 1994ರವರೆಗೆ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದಲ್ಲೇ ಇದ್ದ. ಇಲ್ಲಿದ್ದಾಗ ಉಂಡಾಡಿ ಗುಂಡನ ರೀತಿ ಇದ್ದನಂತೆ. ಏನು ಕೆಲಸ ಮಾಡದೆ ಬೀದಿ ಬೀದಿ ತಿರುಗಾಡ್ತಿದ್ನಂತೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದ ಅಂತ ಅಲ್ಲಿನ ಗ್ರಾಮಸ್ಥರು ಖಾಸಗಿ ವಾಹಿನಿಯೊಂದಕ್ಕೆ ಹೇಳ್ತಾರೆ. ಮೊದಲು ಭೀಮನ ಅಣ್ಣ ಧರ್ಮಸ್ಥಳಕ್ಕೆ ಹೋಗಿದ್ದ. ಬಳಿಕ ಈ ಅನಾಮಿಕ ಕೂಡ 1994ರಲ್ಲಿ ಧರ್ಮಸ್ಥಳಕ್ಕೆ ಹೋದ. ಭೀಮನಿಗೆ ಇಲ್ಲಿ ಸಿಕ್ಕಿದ್ದ ಕೆಲಸ ಅಂದ್ರೆ ನೇತ್ರಾವತಿ ಸ್ನಾನದ ತಟವನ್ನ ಶುಚಿಗೊಳಿಸೋದು. ಇದಕ್ಕಾಗಿ ಈತನಿಗೆ ಫಿಕ್ಸ್ ಮಾಡಿದ್ದ ಸಂಬಳ ಎಷ್ಟು ಗೊತ್ತಾ? 25 ರೂಪಾಯಿ. ಇರೋಕೆ ಮಾಹಿತಿ ಕೇಂದ್ರದ ಕಟ್ಟಡದ ಮೇಲೆ ಒಂದು ಸಣ್ಣ ರೂಮು. ಅಬ್ಬಾ, ಎಷ್ಟು ದೊಡ್ಡ ಸಂಬಳ! ಇರೋಕೆ ಎಂತಹ ಬಂಗ್ಲೆ ಅಲ್ವಾ? ಆದರೆ ಭೀಮ ನಿಯತ್ತಿನ ಮನುಷ್ಯ, ಜೊತೆಗೆ ಕಷ್ಟಜೀವಿ. ಹೀಗೆ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದೋನು. ಭೀಮ ಏನೋ ಕೆಲಸ ಮಾಡಿಕೊಂಡು ಹೋಗ್ತಿದ್ದ. ಆದರೆ ನದಿಯ ದಡದಲ್ಲಿ ಆಗಾಗ್ಗೆ ಹೆಣಗಳು ಕಾಣಿಸೋಕೆ ಶುರುವಾದವು. ಅವು ನೋಡೋಕೆ ನೀರಿಗೆ ಬಿದ್ದು ಸತ್ತಂತಿರ್ತಿರ್ಲಿಲ್ಲ. ಯಾರೋ ಎಲ್ಲೋ ಏನೋ ಮಾಡಿ ತಂದು ಬಿಸಾಕಿದ ರೀತಿಯಲ್ಲಿ ಇರ್ತಿದ್ವು. ಇದನ್ನ ನೋಡಿದ ಈತನಿಗೆ ಅನುಮಾನದ ಜೊತೆ ಭಯ ಕೂಡ ಶುರುವಾಯಿತು. ಯಾಕಂದ್ರೆ ಯಾವಾಗ್ಲೋ ಒಂದು ಸಾರಿ ಹೀಗಾದ್ರೆ ಏನೋ ಆಕಸ್ಮಿಕ ಸಾವುಗಳು ಆಗ್ತಿವೆ ಅನ್ಸುತ್ತೆ. ಆದ್ರೆ ಇಲ್ಲಿ ಆ ರೀತಿ ಆಗ್ತಿರ್ಲಿಲ್ಲ. ಮೇಲಿಂದ ಮೇಲೆ ಹೆಣಗಳು ಬಂದು ಬೀಳ್ತಿದ್ವು, ಅದು ಕೂಡ ತೀರಾ ಭೀಕರವಾದ ಸ್ಥಿತಿಯಲ್ಲಿ. ಹೀಗೆ ಸುಮಾರು 3 ವರ್ಷಗಳು ಕಳೆದವು. ಹೀಗಿರುವಾಗಲೇ ಈತನ ಸೂಪರ್ವೈಸರ್ ಈತನಿಗೊಂದು ಕೆಲಸ ವಹಿಸಿದ. ಅದು ಮತ್ತೇನೂ ಅಲ್ಲ, ನೇತ್ರಾವತಿ ನದಿ ತೀರದಲ್ಲಿ ಬೀಳುವ ಹೆಣಗಳನ್ನ ಎತ್ಕೊಂಡು ಹೋಗಿ ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಹೂತು ಬರೋದು. ಏನೋ 1-2 ಸಲ ಹೋಗ್ಲಿ, ದೊಡ್ಡವರು ಹೇಳ್ತಿದ್ದಾರೆ ಅಂತ ಮಾಡ್ದ. ಆದ್ರೆ ಇದು ಈತನಿಗೆ ಖಾಯಂ ಕೆಲಸ ಆಗೋಯ್ತು. ಇದನ್ನ ಭೀಮ ತಾನು ಕೊಟ್ಟಿರುವ ದೂರಿನ ಪ್ರತಿಯಲ್ಲಿ ವಿವರವಾಗಿ ಹೇಳಿದ್ದ. ಯಾವುದಾದ್ರೂ ಹೆಣ ಬಿದ್ರೆ ಸಾಕು ಈತನಿಗೆ ಫೋನ್ ಬರ್ತಿತ್ತಂತೆ, ಹೋಗು ಅಲ್ಲಿ ಶವ ಇದೆ, ಹೋಗಿ ಹೂತಾಕ್ಬಾ ಅಂತ. ಇಲ್ಲಿ ಈತನಿಗೊಂದು ಅನುಮಾನ ಬಂತು. ಅದೇನಂದ್ರೆ, ಅಲ್ಲ, ಇಲ್ಲಿ ಯಾರಾದ್ರೂ ಸತ್ ಹೋದ್ರೆ ಅವರನ್ನ ಊಳೋದು ಪೊಲೀಸರ ಕೆಲಸ ಅಲ್ವಾ, ನನಗೇಕೆ ಅಂತ ಈತನಿಗೆ ಅನೇಕ ಬಾರಿ ಅನಿಸಿದ್ದಿದೆ. ಆದ್ರೆ ಯಾರನ್ನ ಕೇಳೋದು, ಏನಂತ ಕೇಳೋದು ಅನ್ನೋದು ಮಾತ್ರ ಗೊತ್ತಾಗ್ತಿರ್ಲಿಲ್ಲ. ಕೇಳೋಕೆ ಭಯನೂ ಕಾಡ್ತಿತ್ತು. ಭೀಮ ಆತನೇ ಹೇಳಿಕೊಂಡಿರುವಂತೆ 100 ಶವಗಳನ್ನ ಹೂತು ಹಾಕಿದ್ದಾನೆ. ಆದ್ರೆ ಇದನ್ನ ಬಯಸಿ ಮಾಡಿದ್ದಲ್ಲ. ಕೆಲವರ ಕೈಗೆ ಸಿಕ್ಕಾಕೊಂಡು ಅವರು ಹೇಳಿದ ರೀತಿ ಮಾಡ್ತಿದ್ದ ಅಷ್ಟೇ. ಇನ್ನು ಪ್ರತಿ ಬಾರಿ ಹೆಣ ಹೂಳೋಕೆ ಹೋದಾಗ್ಲೂ ಈತನನ್ನ ಪಾಪ ಪ್ರಜ್ಞೆ ಕಾಡ್ತಿತ್ತಂತೆ. ಜೊತೆಗೆ ಮರುಗ್ತಾ ಇದ್ದ, ಅಯ್ಯೋ ದೇವ್ರೇ, ಇದ್ಯಾರು ಹೆತ್ತ ಮಕ್ಕಳಪ್ಪ, ನಾನು ಇವರನ್ನ ಅಂತ್ಯ ಸಂಸ್ಕಾರ ಮಾಡಿ ಯಾವ ನರಕಕ್ಕೆ ಹೋಗ್ಬೇಕೋ ಏನೋ ಅಂತ ಚಿಂತೆ ಮಾಡ್ತಿದ್ದನಂತೆ. ನೋಡಿ, ಈ ಭೀಮ ತನ್ನದು ತಪ್ಪಿಲ್ಲದೆ ಇದ್ರೂ ಯಾತನೆ ಪಡ್ತಿದ್ದ, ಪಾಪ ಪ್ರಜ್ಞೆ ಕಾಡ್ತಿತ್ತು. ಆದ್ರೆ ಇದನ್ನ ಮಾಡಿಸಿದವರಿಗೆ ಏನೂ ಆಗ್ತಿರ್ಲಿಲ್ವಲ್ಲ.
ಯಾವತ್ತೂ ಅವರಿಗೆ ನಾವು ಮಾಡ್ತಾ ಇರೋದು ತಪ್ಪು ಅನಿಸ್ಲಿಲ್ವಲ್ಲ. ಅವರು ಎಂತಹ ದುರುಳರಿರ್ಬೇಕು ಹೇಳಿ. ಎಷ್ಟೋ ದಿನ ಬೆಳಗ್ಗೆ ಒಂದು ಹೆಣ, ರಾತ್ರಿ ಮತ್ತೊಂದು ಹೆಣ ಹೂಳಿದ್ದು ಇದೆಯಂತೆ. ಇದರ ಜೊತೆ ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ಇಷ್ಟೊಂದು ಹೆಣಗಳು ಬಿದ್ರೂ ಪೊಲೀಸರಿಗೆ ಗೊತ್ತೇ ಆಗ್ತಿರ್ಲಿಲ್ವಾ? ಆದ್ರೆ ಭೀಮಾ ಹೇಳೋ ಪ್ರಕಾರ ಪೊಲೀಸರಿಗೆ ಇದೆಲ್ಲ ಗೊತ್ತಿಲ್ಲದೆ ಇದ್ರಂತೆ. ಆದ್ರೆ ತಿಂಗಳ ಮೊದಲ ದಿನ ಮಾತ್ರ ಆ ಮನೆಯ ಮುಂದೆ ಹೋಗಿ ನಿಲ್ತಿದ್ರಂತೆ. ಅದ್ಯಾಕೆ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ತಿತ್ತು. ಇದೆಲ್ಲ ಜನರಿಗೆ ಗೊತ್ತಿದ್ರು ಖಾಕಿಗಳು ಮಾತ್ರ ಸುಮ್ಮನಿರ್ತಿದ್ರು. ಇದನ್ನ ನೋಡಿ ಆ ಊರಿನ ಜನರು ಹಾಕಿದ ಶಾಪವೆಷ್ಟೋ, ನಿಂದಿಸಿದ ಬೈಗುಳಗಳು ಅದೆಷ್ಟೋ. ಈ ಭೀಮನಿಗೆ ಮದುವೆ ಆಗಿತ್ತು, 2 ಮಕ್ಕಳು ಕೂಡ ಇದ್ವು. ಇದರಿಂದ ಡಿಸೈಡ್ ಮಾಡೇ ಬಿಟ್ಟ, ನಾನು ಇಲ್ಲೇ ಇದ್ರೆ ನನ್ನ ಕಥೆ ಮುಗಿಸಿಬಿಡ್ತಾರೆ, ಇದರಿಂದ ನಾನು ಊರು ಬಿಟ್ಟು ಹೋಗೋದೇ ಸರಿ ಅಂತ ನಿರ್ಧರಿಸಿ ಬಿಟ್ಟ. ಅದರಂತೆ ಅದೊಂದು ದಿನ ಯಾರಿಗೂ ಗೊತ್ತಾಗದ ಹಾಗೆ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟ. ಆದ್ರೆ ಅಲ್ಲಿ ನೆಮ್ಮದಿಯಿಂದ ಮಾತ್ರ ಇರಲಿಲ್ಲ. ಎಲ್ಲಿ ತಾನು ಇಲ್ಲಿರೋದು ಗೊತ್ತಾಗಿ ಬಿಡುತ್ತೋ ಅಂತ ಪದೇ ಪದೇ ಮನೆಗಳನ್ನ ಬದಲು ಮಾಡ್ತಾನೇ ಇದ್ದನಂತೆ. ಕೊನೆಗೆ ಪಾಪ ಪ್ರಜ್ಞೆಯ ಭಾರ ಹೊರಲಾರದೆ ವಕೀಲರ ಮೂಲಕ ಬಂದು ಪೊಲೀಸರು ಹಾಗೂ ಕೋರ್ಟ್ ಮುಂದೆ ಎಲ್ಲವನ್ನೂ ಹೇಳಿಬಿಟ್ಟ. ಆ ಒಂದು ದಿಟ್ಟ ಹೆಜ್ಜೆಯಿಂದಲೇ ಇಷ್ಟೆಲ್ಲವೂ ರಾಜ್ಯದಲ್ಲಿ ಸಂಭವಿಸ್ತಾ ಇದೆ. ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಅಂತೆ ಕಂತೆಗಳು ಹರಿದಾಡ್ತಿವೆ. ನ್ಯಾಯ, ನೀತಿ, ಧರ್ಮ, ಸತ್ಯದ ಪರವಾಗಿ ಒಂದ್ ಕಡೆಯಾದ್ರೆ ಧರ್ಮ ಒಡೆಯುವವರ ಕಾರ್ಯ ಮತ್ತೊಂದು ಕಡೆ. ಇಲ್ಲಿ ಷಡ್ಯಂತ್ರವೂ ನಡೀತಿದೆ, ಕುತಂತ್ರವೂ ಎಲ್ಲವೂ ನಡೀತಾ ಇದೆ. ಹೀಗೆ 2014ರಲ್ಲಿ ಇದೇ ಗ್ರಾಮಕ್ಕೆ ಅನಾಮಿಕ 3ನೇ ಹೆಂಡತಿಯ ಜೊತೆಗೆ ಗ್ರಾಮಕ್ಕೆ ವಾಪಸ್ ಹಾಕಿದ್ದನಂತೆ. ಈ ವೇಳೆ 1 ವರ್ಷ ಇದೇ ಗ್ರಾಮದಲ್ಲಿ ವಾಸವಿದ್ದ. ಈ ವೇಳೆ ಸರ್ಕಾರಿ ಜಾಗದಲ್ಲಿ ಗ್ರಾಮ ಪಂಚಾಯತ್ನಿಂದ ಮಾಸ್ಕ್ ಮ್ಯಾನ್ಗೆ ಶೆಡ್ ಕೂಡ ಹಾಕಿಕೊಡಲಾಗಿತ್ತು. ಕೆಲ ದಿನಗಳ ನಂತರ ಗ್ರಾಮಸ್ಥರೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ. ಶೆಡ್ ಜಾಗವನ್ನು ನನ್ನ ಹೆಸರಿಗೆ ಬರೆದುಕೊಡಿ ಅಂತ ಗಲಾಟೆ ಕೂಡ ಮಾಡಿಕೊಂಡಿದ್ದನಂತೆ. ಆಗ ಗ್ರಾಮಸ್ಥರೊಂದಿಗೆ ಗಲಾಟೆ ಮಾಡಿಕೊಂಡು ಆ ಊರಿಂದ ಹೊರಟು ಹೋಗಿದ್ದ. ಕಳೆದ ವರ್ಷದ ಪಿತೃಪಕ್ಷದ ವೇಳೆ ಇದೇ ಗ್ರಾಮಕ್ಕೆ ಮತ್ತೆ ಬಂದಿದ್ದ. ಈಗ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾಗಿ ಈ ರೀತಿ ಮಾತನಾಡ್ತಿರೋದು ತಪ್ಪು ಅಂತ ಗ್ರಾಮಸ್ಥರು ಎಳೆ ಎಳೆಯಾಗಿ ಮಾಸ್ಕ್ ಮ್ಯಾನ್ ಬಗೆಗಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸುಳ್ಳುಗಳನ್ನೇ ಆತ ಹೇಳ್ತಿದ್ದಾನೆ, ದುಡ್ಡಿಗಾಗಿ ಈ ರೀತಿಯ ಕೆಲಸವನ್ನ ಮಾಡ್ತಿದ್ದಾನೇನೋ ಅನಿಸ್ತಿದೆ ಅಂತ ಅನಾಮಿಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 2014ರಲ್ಲಿ ಗ್ರಾಮಕ್ಕೆ ವಾಪಸ್ಸಾದಾಗ ಹಸು ಸಾಕಬೇಕು ಎಂದಿದ್ದನಂತೆ. ಈ ವೇಳೆ ಬ್ಯಾಂಕ್ ಒಂದರಲ್ಲಿ ಗ್ರಾಮದ ಮುಖಂಡರೊಬ್ಬರು 1.5 ಲಕ್ಷ ಸಾಲ ಕೊಡಿಸಿದ್ರಂತೆ. ನಂತರ ಹಸುಗಳನ್ನ ಮಾರಿ ಎಸ್ಕೇಪ್ ಆದ. ಸಾಲ ಕೊಡಿಸಿದವರು ಸಾಲ ಕಟ್ಟುವ ಸ್ಥಿತಿ ಬಂದಂತೆ. ಕಳೆದ 1.5 ವರ್ಷದ ಹಿಂದೆ ಮತ್ತೆ ಗ್ರಾಮದ ಒಬ್ಬರಿಗೆ ಕರೆ ಮಾಡಿ ಲೋನ್ ತೆಗೆದುಕೊಳ್ಳಲು ಡಾಕ್ಯುಮೆಂಟ್ ಕೇಳಿದ್ದನಂತೆ. ನಂತರ ಡಾಕ್ಯುಮೆಂಟ್ ಕೊಡಲು ಆಗಲ್ಲ ಅಂತ ಗ್ರಾಮಸ್ಥರು ಹೇಳಿದ್ದರೆಂದು ಗ್ರಾಮದ ಮುಖಂಡರೊಬ್ಬರು ಹೇಳ್ತಾರೆ. ಅಂತೂ ತಾನು ಮಾಡಿದ ತಪ್ಪಿಗೆ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು, ಇಂತಹ ಹೀನ ಕೆಲಸ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಪಾಪ ಪ್ರಜ್ಞೆಯಿಂದ ದೂರು ನೀಡಿದ ಭೀಮನನ್ನೇ ಈಗ ಅನುಮಾನದ ದೃಷ್ಟಿಯಿಂದ ನೋಡುವಂತೆ ಮಾಡುತ್ತಿರುವ ಬುದ್ಧಿಜೀವಿಗಳು ಸಮಾಜ ಹೊಡೆಯೋಕೆ ಅಥವಾ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡೋಕ ಇದೆಲ್ಲವನ್ನು ಮಾಡ್ತಿದ್ದಾರೆ ಅನ್ನೋದೇ ಅರ್ಥವಾಗದೇ ಇರುವ ಗೊಂದಲ. ಅಂತೂ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ 70% ಮಂದಿ, ಜಾತಿ ಮತದ ಪರವಾಗಿ 30ರಷ್ಟು ಮಂದಿ ನಿಂತಿದ್ದಾರೆ. ಕೊನೆಗೆ ಗೆಲ್ಲೋದು ಧರ್ಮ ಅನ್ನೋದಷ್ಟೇ ಸತ್ಯ. ನೋಡೋಣ ಏನಾಗತ್ತೆ ಅಂತ.